ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. 3 ವರ್ಷದ ಕಂದಮ್ಮನ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ. ಪಕ್ಕದ ಮನೆಯಲ್ಲಿದ್ದ ಸಂಬಂಧಿಯಿಂದಲೇ ಇಂಥದ್ದೊಂದು ನೀಚ ಕೃತ್ಯ ನಡೆದಿರುವಂಥದ್ದು. ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ. ಮಗು ತಾಯಿಯ ಬಳಿ ಹೇಳಿಕೊಂಡಾಗ ಪ್ರಕರಣ ಬೆಳಕಿಗೆ ಬಂದಿದೆ. ಕಾಮುಕ ಸಣ್ಣ ಸ್ವಾಮಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಕೊಣನೂರು ಠಾಣಾ ಪೊಲೀಸರಿಂದ ಕಾಮುಕನ ಬಂಧನವಾಗಿರುವಂಥದ್ದು. ಪೋಕ್ಸೋ ಪ್ರಕರಣದ ಅಡಿ ದೂರು ದಾಖಲಿಸಿ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ಇಲ್ಲಿ ಪಕ್ಕದ ಮನೆಯಲ್ಲಿ ಇದ್ದಂತ ಸಂಬಂಧಿಕನೇ 3 ವರ್ಷದ ಕಂದಮ್ಮನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವಂತ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನಲ್ಲಿ ಈ ಒಂದು ಪೈಶಾಚಿಕ ಕೃತ್ಯ ಬೆಳಕಿಗೆ ಬಂದಿದೆ. 48 ವರ್ಷದ ಸಣ್ಣ ಸ್ವಾಮಿ ಎಂಬುವಂತ ವ್ಯಕ್ತಿ ಏನಿದ್ದಾನೆ, ಈತ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ 3 ವರ್ಷದ ಮಗುವಿನ ಮೇಲೆ. ಈ ಒಂದು ಘಟನೆಯ ಬಗ್ಗೆ ಬಾಲಕಿ ಹೋಗಿ ತಾಯಿಯ ಬಳಿ ಹೇಳಿಕೊಂಡಿದ್ದಾಳೆ. ಆಗ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಸದ್ಯ ಪೋಕ್ಸೋ ಪ್ರಕರಣದ ಅಡಿ ಕೊಣನೂರು ಠಾಣಾ ಪೊಲೀಸರು ಆರೋಪಿ ಸಣ್ಣ ಸ್ವಾಮಿಯನ್ನ ಬಂಧಿಸಿದ್ದಾರೆ. ಮಗುವನ್ನ ರಕ್ಷಿಸಿ ಖಾಸಗಿ ಆಸ್ಪತ್ರೆಯಲ್ಲಿ ಆರೈಕೆ ಮಾಡಲಾಗ್ತಾ ಇದೆ. ಈ ರೀತಿಯಾದಂಥ ಎಷ್ಟೋ ಪ್ರಕರಣಗಳು ನಡೆದ್ರೂ ಕೂಡ ಇಲ್ಲಿ ಮಕ್ಕಳು ಹೇಳೋ ಮಾತುಗಳನ್ನ ಪೋಷಕರು ನಂಬೋದೇ ಇಲ್ಲ. ಸಣ್ಣ ಮಕ್ಕಳು ಏನೋ ಸುಳ್ಳು ಹೇಳ್ತಾವೆ ಅಂತ ಹೇಳಿ ಎಷ್ಟೋ ಜನ ಅದನ್ನ ನೆಗ್ಲೆಕ್ಟ್ ಮಾಡಿಬಿಟ್ಟಿರ್ತಾರೆ. ಆದರೆ ಇಲ್ಲಿ ಅದೃಷ್ಟವಶಾತ್ ತಾಯಿ ಮಗು ಹೇಳಿರುವಂಥ ಈ ಒಂದು ಮಾತನ್ನ ನಂಬಿದ್ದಾಳೆ. ಇದರ ಬಗ್ಗೆ ತನಿಖೆಯಾಗಿದೆ. ಈಗ ಸದ್ಯ ಆರೋಪಿಯನ್ನ ಬಂಧಿಸಲಾಗಿದೆ. 3 ವರ್ಷದ ಮಗು ಮೇಲೆ ಈ ರೀತಿಯಾಗಿ ಈತ ಇಂಥದ್ದೊಂದು ಪೈಶಾಚಿಕ ಕೃತ್ಯವನ್ನ ಎಸಗಿದ್ದಾನೆ. ಪಕ್ಕದ ಮನೆಯಲ್ಲಿದ್ದ ಸಂಬಂಧಿಕನೇ ಈ ರೀತಿಯಾಗಿ ನಡೆಸಿರುವಂತಹ ಈ ಒಂದು ಲೈಂಗಿಕ ದೌರ್ಜನ್ಯ ಏನಿದೆ, ಇದು ಮತ್ತಷ್ಟು ಆತಂಕವನ್ನ ಮೂಡಿಸುತ್ತೆ. ಸಂಬಂಧಿಕರ ಬಳಿಗೆ ಮಕ್ಕಳಿಗೆ ರಕ್ಷಣೆ ಇಲ್ಲ ಅಂತಂದ್ರೆ ಬೇರೆಯವರ ಕಥೆ ಏನು ಅನ್ನುವಂಥ ಪ್ರಶ್ನೆಗಳು ಉದ್ಭವ ಆಗುತ್ತೆ.